ಶಾಂತಿ, ಏನು ಹೇಳಿ ಅತ್ತವ್ರೆ? ಏನಾರು ಕೆಲಸ ಮಾಡ್ತೀಯ? ಒಂದ್ ಸ್ವಲ್ಪ ಕೂರದಲ್ವಾ? ಸೌದೆ ತರಕ್ ಹೋಗೋಣ ಅಂದ್ರೆ ಅವಳು ನೋಡಿದ್ರೆ ಕೊಡ ವಡ 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 ಅಂತಾಳೆ. ಅದಕ್ಕೆ ಸುಮ್ಮನೆ ಅದೇ. ಆಮೇಲೆ ಹೋಗಿ ಒಂದ್ ಕಟ್ ತಂದ್ರೆ ಆಯ್ತು. ನಾನೊಬ್ಳೆ ಎಲ್ಲಿ ತರೋದು ಅಂತಾನೂ ಗೊತ್ತಿಲ್ಲ. ಅವಳು ನೋಡಿದ್ರೆ ಹಂಗೆ ಸಿಡಿ 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 ಅಂತ ಆಡ್ತಾಳೆ. ಏನ್ ಸೌದೆ ತರೋದು, ಅದಕ್ಕೆ ಒಟ್ಟನ್ ಸಾಯಿನಿ ಅಂತ ಸುಮ್ಮನೆ ಈ ಕಡೆ ಬಂದೆ. ತರ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪ, ಏನೇನು ಇಷ್ಟಿಷ್ಟು ರಾಶಿ ರಾಶಿ ತರ್ತಾ ಇದ್ದಾಳೆ. ಒಂದೊಂದ್ಸಲಿಗೆ ಬೇಗ ಮುಗ್ಸಕ್ಕೆ ಹೆಂಗ ಮಾಡ್ತಾ ಇದ್ದಾಳೇನೋ. ಹೌದಾ? ತರ್ತಾ ಇದ್ದಾಳೆ. ಇನ್ನು ನೀನು ಹೋಗ್ಬೇಕಿತ್ತಲ್ಲ ಪಾಪ, ಈ ಮನೆ ಕೆಲಸನೂ ಮಾಡ್ಕೊಂಡು ಆ ಸೌದೆನೂ ತಂದ್ಕೊಂಡು ಎಷ್ಟೆಂತ ಕೆಲಸ ಮಾಡ್ತಿದ್ದೆ ನೀನು. ಇರ್ಲಿ ಬಿಡು, ಮಾಡ್ತಾಳೆ. ಅಪರೂಪಕ್ಕೆ ಮಾಡಿದ್ರೆ ಏನಾಗಲ್ಲ. ನಾನು ಬಂದಿದ್ದಾಳೆ ಅಂತ ಮಾಡಿದ್ದಾಳೇನೋ, ಇಲ್ಲಾಂದ್ರೆ ಮಾಡ್ತಾ ಇದ್ದಿಲ್ಲ ಅವಳು. ನನಗೆ ಯಾಕೋ ಹಂಗೆ ಅನಿಸ್ತಿದೆ. ಮಾಡ್ತಾಳೆ ಅವಳು ಮನೇಲಿ ಕೆಲಸಗಳನ್ನ. ಅದು 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 ಏನ್ ಶಾಂತಿ, ಇಲ್ಲ ಅನ್ನೋ, ಅದ್ರಲ್ಲಿ ಏನಿದೆ ಹೇಳಕ್ಕೆ? ಇಲ್ಲ, ಅವ್ರು ಮಾಡೋದು ಆರಾಮಾಗಿ ಟಿವಿ ನೋಡ್ಕೊಂಡು ಇರ್ತಾ ಇದ್ರು. ಇವತ್ತೇ ಮಾಡಿರೋದು. ನಾನು ಬಂದಿದ್ದೀನಲ್ಲ ಅದಕ್ಕೆ. ಇವಳು ಸುಮ್ಮನೆ ಕುತ್ಕೊಂಡಿರ್ತಾಳೆ, ನನ್ನ ನೋಡ್ಬಿಟ್ಟು ಹೊರಗೆ ಬರ್ತಾಳೆ ಅಂತ ಏನೋ. ಬಿಡಾಡಿ ಕಮ್ಮಿ ಏನಲ್ಲ ನಿಮ್ಮತ್ತೆ. ಹ್ಞೂ ಅಂದಾಗ ಈ ಚಳಿಲಿ ಇನ್ನೊಂಚೂರು ಕಾಫಿ ಮಾಡ್ಕೋ ಶಾಂತಿ. ಎಷ್ಟು ಕಾಫಿ ಕುಡಿದ್ರು ಆಗಲ್ಲ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತಾ ಇದೆಯಾ? ಇದೇನು ಬರೀ ತಿನ್ನೋದೇ ನೋಡ್ತಾ ಇದೆ. ಯಾವಾಗ ನೋಡಿದ್ರು ತಿನ್ನೋದು ತಿನ್ನೋದು. ಏನು ಅಡುಗೆ ಮಾಡ್ತೀಯಾ, ಏನು ಅಡುಗೆ ಮಾಡ್ತೀಯಾ? ಆದರೂ ಇದು ಮಾಡ್ತದೆ. ಆದರೆ ಏನೇ ತಿನ್ನೋದೇ ಕೇಳ್ತಾ ಇರ್ತದೆ ಯಾವಾಗಲೂ. ಅದು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅತ್ತವ್ರೆ. ರೈಸ್ ಮಾಡಿ ಏನಾದರೂ ಸಾಂಬಾರು ಮಾಡಬೇಕು. ಹೌದಾ? ಅದೇ ಟೊಮೆಟೊ ಗೊಜ್ಜಿಲ್ವಾ? ಖಾಲಿ ಆಗೋಯ್ತಾ? ಇನ್ನೊಂದು ಸ್ವಲ್ಪ ಇದೆ, ಅದೊಂದು ಒಬ್ರಿಗಾಗಷ್ಟಿದೆ ಅಷ್ಟೇ. ಹೋಗ್ಲಿ ಬಿಡು. ಏನು ಸಾಂಬಾರು ಮಾಡ್ತೀಯ ಅಂದರೆ ಏನು ಸಾಂಬಾರು ಮಾಡೋದು? ನಿನ್ನ ಕೈಲಿ ಏನಾಗುತ್ತೆ ಅದು ಮಾಡು. ನನಗೂ ಸ್ವಲ್ಪ ಇದು ಬಟ್ಟೆ ಒಗಿಬೇಕು. ಒಂದು ಸ್ವಲ್ಪ ಸೋಪ್ ಕೊಡು. ಬಟ್ಟೆನಾ? ನೀವು ಇವತ್ತು ಬಂದಿದ್ದೀರಾ? ಬಟ್ಟೆ ಇಲ್ಲಿದೆ. ಯಾರ್ದು ಬಟ್ಟೆ ಒಗಿಯೋಕ್ಕೆ? ಯಾರಿಲ್ಲ, ನಂದೇ. ನಾನು ಯಾಕೆ ಬೇರೆಯವ್ರ ಬಟ್ಟೆ ಹೋಗಿಲಿ? ನಂದು ಬಟ್ಟೆನೆ ಊರಿಂದ ತಗೊಬಂದಿದ್ದೆ. ಅದು ಸ್ನಾನ ಮಾಡಿ ಬಿಚ್ಚಾಕಿಟ್ಟಿದ್ದೆ. ಇನ್ನು ಆ ಸ್ಯಾರಿ ಚೆನ್ನಾಗಿ ಉಂಟಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ತಂದಿದ್ದೀನಿ. ಅದನ್ನೇ ಒಗ್ದಾಕಿ ಹಾರಾಕಬೇಕು. ಸೋಪ್ ಕೊಡು, ಒಂದು ಸ್ವಲ್ಪ ಸರ್ಪು ಕೊಡು. ಅಲ್ಲೇ ಇದೆ, ಹಿಂದ್ಗಡೆನೆ ಅಲ್ಲೇ ಇದೆ ಅತ್ತವ್ರೆ. ಸರ್ಪು, ಸೋಪು, ಇನ್ನು ಬ್ರಷು ಎಲ್ಲನೂ ಅಲ್ಲೇ ಹಿಂದೆ ಇರುತ್ತೆ. ಹೌದಾ? ಒಂದ್ಸಲ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮತ್ತೆ ಬೇರೆ ಸೌದೆ ಹೊರ್ತಾ ಇದ್ದಾರಲ್ಲ. ನೀನು ಒಂದು ಸ್ವಲ್ಪ ಕೆಲಸ ಮಾಡಿ, ಸಾಂಬಾರು ಮಾಡಿ ಮಲ್ಕೊ. ಒಂದು ಸ್ವಲ್ಪ ಹೊತ್ತು. ಏನು ಹಂಗೆ ಎಷ್ಟು ಅಂತ ಕೆಲಸ ಮಾಡ್ತೀಯಾ? ಹಾಂ ಅತ್ತವ್ರೆ. ಶಾಂತಿ? ಯಾರು? ಯಾವ ಹುಡುಗಿದು? ಮತ್ತೆ ಅದು ನನ್ನ ಫ್ರೆಂಡು. ಬಾ ಭಾಗ್ಯ. ಚೆನ್ನಾಗಿದೆಯಾ ಭಾಗ್ಯ? ಹೇಗಿದೆಯಾ ಈಗ? ಹಾಂ ಚೆನ್ನಾಗಿದ್ದೀನಿ ಈಗ, ಸ್ವಲ್ಪ ಪರವಾಗಿಲ್ಲ. ಬಾ ಕುತ್ಕೋ. ಭಾಗ್ಯ, ಅದು ಯಾಕೆ ಹಾಗೆ ನೋಡ್ತಾ ಇದೆಯಾ? ಅವರು ನಮ್ಮ ಅತ್ತೆಯವ್ರದ್ದು ಅಕ್ಕ. ಓ ಹೌದಾ? ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಮ್ಮ ಹುಡುಗಿ? ನಾನು ಚೆನ್ನಾಗಿದ್ದೀನಿ. ಅಲ್ಲ, ಶಾಂತಿಗೆ ಆರಾಮಾಗಿದೆಯಾ ಅಂತ ಕೇಳ್ತಾ ಇದೆಯಾ? ಇಲ್ಲೇ ಇರೋಳಲ್ಲ ನೀನು. ಊರಿಂದ ಏನಾದ್ರು ಬಂದಿದ್ಯಾ? ಇಲ್ಲ ಇಲ್ಲ, ಅವಳಿಗೆ ತಲೆಗೆ ಏಟ್ ಬಿದ್ದಿತ್ತಲ್ಲ ಮೊನ್ನೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ತಲೆಗೆ ಏಟ್ ಬಿದ್ದಿತ್ತಾ ಶಾಂತಿಗ? ಹೌದು, ನಿಮ್ಗೇನು ಹೇಳಿಲ್ವಾ ಯಾರು? ಇಲ್ಲ. ಏನಮ್ಮ ಶಾಂತಿ, ಈ ಹುಡುಗಿ ಹೇಳ್ತಾ ಇರೋದೇನು? ಅದಾತೇವ್ರೆ, ಅವತ್ತು ಕರೆಂಟ್ ಹಾಕಕ್ಕೆ ಹೋಗಿ ಮೇಲಿಂದ, ಅದೇ ಜಾಗದಿಂದ ಮೇಲಿಂದ ಬಿದ್ದೆ. ಹಾಗೆ ಬಿದ್ದುಬಿಟ್ಟು ತಲೆಗೆ ಸ್ವಲ್ಪ ಏಟಾಯಿತು. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ತೋರಿಸಿದ್ದಾರೆ. ಎಲ್ಲ ಸರಿಯಾಗಿದೆ. ಟಾನಿಕ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ನೋವು ಕಡಿಮೆ ಆಗೋಕ್ಕೆ. ಏನು ಅಂಥದ್ದೇನಾಗಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ. ಅಯ್ಯೋ ದೇವ್ರಿ, ಕರೆಂಟ್ ಹೊಡೆದು ಕೆಳಗೆ ಬಿತ್ತಾ? ಮತ್ತೆ ನನಗೆ ಯಾಕೆ ಏನೋ ಹೇಳಿಲ್ಲ ಬಂದಂಗೆ? ಇಷ್ಟೊಂದು ಕೆಲಸ ಮಾಡ್ತಾ ಇದೀಯ, ಮತ್ತೆ ಎದ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳೋದೆ? ನಿನಗಿರೋ ಬುದ್ಧಿ ಅವಳಿಗಿಲ್ಲ ನೋಡು. ಇಲ್ಲ ಅತ್ತೇವ್ರೆ, ಅದು ಈಗ ಸ್ವಲ್ಪ ಸರಿ ಆಯಿತು. ಅದಕ್ಕೆ ನಮ್ಮ ಮಾವನವ್ರಿಗೂ ನಾಷ್ಟ ತಿಂಡಿ ಅಂತ ಹೋಗಿ ಮಾಡ್ಕೊಡ್ಬೇಕಲ್ಲ. ಇನ್ನು ಅತ್ತೆಯವರು ಮಾಡ್ಕೊಡ್ತಾರೋ ಇಲ್ವೋ, ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಇನ್ನು ನಾನು ಮಲ್ಕೊಂಡ್ರೆ ಅವ್ರಿಗೆ ಯಾರು ಮಾಡ್ತಾರೆ? ಅಯ್ಯ, ಅವಳು ಮಾಡ್ಕೊತಾಳೆ, ನೀನು ಯಾಕೆ ಇದು ಮಾಡ್ತೀಯಾ? ಹೌದು, ಆದರೆ ಅತ್ತೆಯವ್ರು ಮಾಡ್ಕೊಡಲ್ಲ. ನಮ್ಮ ಮಾವ ಹಂಗೆ ಹಸ್ಕೊಂಡಿರ್ಬೇಕಲ್ಲ, ಇಲ್ಲಾಂದ್ರೆ ಅವರೇ ಮಾಡ್ಕೋಬೇಕು. ಅದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಎದ್ದು ಬಂದು ನಾನೇ ಮಾಡ್ತಾ ಇದ್ದೀನಿ. ಅಯ್ಯೋ ಚುಡ್ಗಿ, ನನ್ಗೆ ಬೆಳಗ್ಗೆ ಅಷ್ಟೆಲ್ಲ ಮಾಡ್ತಾ ಇದ್ದೀವಿ, ಆದರೂ ನೀನು ಹೇಳಿಲ್ಲಲ್ಲ. ಆರಾಮಾಗಿ ನಾನಾದರೂ ಮಾಡ್ತಾ ಇದ್ದೆ, ನೀನು ಆರಾಮಾಗಿ ಕೂರ್ಬೋದಿತ್ತು. ಅಯ್ಯೋ ಕೂತ್ಕೋ ಫಸ್ಟ್ ನೀನು. ಅಯ್ಯೋ ಏನೂ ಆಗಿಲ್ಲ, ಆರಾಮಾಗಿದ್ದೀನಿ ಇವಾಗ. ನೋಡು, ಈ ಹುಡುಗಿ ಬಂದಿದ್ದಕ್ಕೆ ನನಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಯಾರು ಹೇಳ್ತಾರೆ? ಮತ್ತೆ ಇವಳು ಏನೇ ಬಾಯಿ ಬಿಟ್ಟಿಲ್ಲ. ಜಯಮ್ಮ ಏನು ಬಾಯಿ ಬಿಟ್ಟಿಲ್ಲ. ಮತ್ತೆ ಅದು ಮಾಡಿ ಇದು ಮಾಡಿ ಸೌದೆವರು ಅಂತ ಹೇಳ್ತಾ ಇದ್ಲು. ನಿನ್ಗೇನೆ ತಲೆನೋವು ಇಟ್ಕೊಂಡು ಸೌದೆವರು ಅಂತ ಹೇಳ್ತಾ ಇದ್ರಾ? ಮತ್ತೆ ಅದೆಲ್ಲ ಸೌದೆ ಯಾರು ಹೊಡ್ತಾ ಇರೋದು ಈಗ? ಶಾಂತಿ ಹೊತ್ತಿದ್ದ? ಇಲ್ಲ ಇಲ್ಲ, ನಮ್ಮ ಅತ್ತೆಯವರೇ ಹೊರ್ತಾ ಇದ್ದಾರೆ. ನಿಮ್ಮ ಅತ್ತೆಯವರು ಹೊರ್ತಾ ಇದ್ದಾರೆ ಸೌದೆನ? ಜಯಮ್ಮನ? ನಮ್ಮ ಅತ್ತೆಯವರೇ. ಅಯ್ಯೋ ದೇವ್ರೆ, ಏನಿದು ಆಶ್ಚರ್ಯ ವಿಷಯ. ನಾನು ಒಳಗಡೆ ಭಯ ಪಟ್ಕೊಂಡೇ ಬಂದೆ. ಈ ಶಾಂತಿಗಿನ ತಲೆ ಸೇರಿದ್ಯಾ? ತಲೆನೋವು ಆಗ್ಬಿಟ್ಟು ಸೌದೆ ಹೊರಕ್ಕೆ ಹೋಗಿದ್ದಾಳೆ ಈ ಟೈಮಲ್ಲಿ ಅನ್ಕೊಂಡು. ದೇವ್ರ ದಯದಿಂದ ನೀನು ಒಳಗೆ ಇದೆಯಾ? ನಿಮ್ಮ ಅತ್ತೆಯವರು ಹೊರ್ತಾ ಇರೋದಾ? ಯಾವ ದೇವ್ರು ಬುದ್ಧಿ ಕೊಟ್ಟರು? ಯಾವ ದೇವ್ರು ಇರಲ್ಲ, ಅವ್ರು ಇಲ್ಲಿ ನಿಂತಿದ್ದಾರಲ್ಲ ಅವರೇ. ಏನು ಇವರಾ? ಅವರೇ. ನನ್ನಿಂದ ಹೋದ್ಲ ಅವಳು. ಹಂಗೆ ನಾನು ಬಂದು ಸುಮ್ಮನೆ ಕೂತಿರ್ತೀನಲ್ಲ, ನಾನು ಬಂದು ಹೊರಲಿ ಅಂತ ಹೋಗಿದ್ದಾಳೆ ಅಷ್ಟೇ. ಇನ್ನೇನಿಲ್ಲ, ಇನ್ನೇನು ಸಮಾಚಾರ ಇಲ್ಲ ಬಿಡು. ಅಂದಂಗೆ ನೀವಿಬ್ರು ಮಾತಾಡ್ಕೊಂಡು ಕೂರಿಯಪ್ಪ. ಸೋಪ್ ಅಲ್ಲ ಇದೆಯಾ? ಬಕೆಟ್ ಅಲ್ಲಿದೆ. ಬಕೆಟು ಕೂಡ ಅಲ್ಲೇ ಇದೆ ಅತ್ತೆಯವರೇ. ಸರಿ ಮಾತಾಡ್ಕೊಂಡು ಆರಾಮಾಗಿ ಕೂರು. ಮತ್ತೆ ಈ ಹುಡುಗಿ ಹೋದ್ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡು. ತಲೆಗೆ ಏಟ್ ಬಿದ್ದಿದೆ ಅಂತ ಹೇಳ್ತೀಯಾ? ಕರೆಂಟ್ ಹೊಡೆದಿದೆ. ದೇವ್ರ ದಯದಿಂದ ಏನಾಗಿಲ್ಲ ನೋಡಿ, ಹೆಚ್ಚು ಕಡಿಮೆ. ಮತ್ತೆ ಶಾಂತಿ, ನಿನ್ನ ಅತ್ತೆಗೆ ಹೊರಗಡೆ ನೀರಿಟ್ಬಿಡು. ಪಾಪ ಸುಸ್ತಾಗಿರ್ತಾಳೆ, ಕುಡಿಬೇಕು. ಯಾರಾದ್ರೂ ಪಾಪ ಅಲ್ವಾ, ನೀರಿಟ್ಬಿಡು, ಕುಡಿತಾಳೆ. ಅತ್ತೆಯವರೇ. ಸರಿ ಅಮ್ಮ, ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಏನೋ ಪರಿಚಯ ಮಾಡ್ಕೋತೀನಿ. ಯಾಕಂದ್ರೆ ಇವಾಗ ನಾನು ಬಿಸಿಲು ಬಂದಿದೆ ನೋಡು, ಚಳಿಲಿ ಹೋಗ್ಯಾಕಾಗಲ್ಲ. ಆಮೇಲೆ ನೀರು ಮುಟ್ಟಕ್ಕೆ ಆಗಲ್ಲ ಈ ಚಳಿಲಿ. ಒಂದು ಸ್ವಲ್ಪ ಅದೊಂದು ಸ್ಯಾರಿ ಇದೆ, ಒಗ್ದಾಕ್ಬಿಟ್ಟು ಬರ್ತೀನಿ. ಅಲ್ಲಿ ಗಂಟೆ ನೀವು ಮಾತಾಡ್ತಾ ಇರಿ ಇಬ್ರು. ಸರಿ ಅಜ್ಜಿ ಅವರೇ. ಸರಿ ಬಾ. ಶಾಂತಿ ನಾನೇ ಫೋನ್ ಮಾಡಬೇಕು ಅಂದ್ಕೊಂಡೆ. ಅಯ್ಯೋ ಫೋನ್ ಮಾಡ್ತೀಯ ನೀನು? ಫೋನ್ ಕೊಟ್ಟಿರೋದು ವೇಸ್ಟು. ಬಾಯ್ಲಿ ನಿನ್ನ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕು. ಬಾ, ನಾನು ಫೋನ್ ಮಾಡಬೇಕು ಅಂದ್ಕೊಂಡೆ, ಅಷ್ಟೊತ್ತಿಗೆ ಇವರು ಅದು ಇದು ಅಂತ ಆಗೋಯ್ತು. ಬಾ, ನಿನ್ನ ಹತ್ರ ಏನೋ ಹೇಳಬೇಕು. ಏನು ಹೇಳಬೇಕು? ಇವ್ರ ಬಗ್ಗೆನಾ? ಇಲ್ಲ ಖುಷಿ ವಿಷಯ ಹೇಳಬೇಕು. ಬಾ. ಏನು ಅದು ಖುಷಿ ವಿಷಯ?
ಏನೋ ಒಂದು ಹೇಳ್ತೀನಿ ಬಾ, ಇಲ್ಲಿ ಫಸ್ಟ್ ಕೂತ್ಕೊಂಡು ನೀನು ಯಾಕೆ ನಿಂತ್ಕೊಂಡಿದ್ಯಾ ಬಾ. ಏನು ಹೇಳು ಶಾಂತಿ. ಏನ ಅದು ಶಾಂತಕ್ಕ. ಶಾಂತಕ್ಕನ ಬಗ್ಗೆನ ಯಾವಾಗಲೂ ನೀನು ಶಾಂತಕ್ಕನ ಬಗ್ಗೆ ಕೇಳ್ತಾನೆ ಇರ್ತೀಯ ಬಿಡು. ಪಾಪ ಅವರು ಹೋಗಿದ್ದಾರೆ ದೇವ್ರ ಹತ್ರ, ಈಗ ನಮ್ಮ ಹತ್ರ ಇಲ್ಲ. ಅದನ್ನ ಯಾಕೆ ಈಗ ನೆನೆಸ್ಕೊತಾ ಇದೆಯಾ? ಈಗ ನೀನೇ ಧೈರ್ಯ ತಗೋಬೇಕು. ಈಗ ಇವ್ರು ಇದ್ದಾರಲ್ವಾ, ಸ್ವಲ್ಪ ಸರಿ ಆಗ್ಬೋದು. ಯಾರು ಇವ್ರು ಒಳ್ಳೆಯವರಾ? ಅಯ್ಯೋ ಭಾಗ್ಯ, ಶಾಂತಕ್ಕ ಬಂದಿದ್ದಾರೆ. ಏನು ಹೇಳ್ತಿದೀಯ ಶಾಂತಿ? ಶಾಂತಕ್ಕ ಬಂದಿದ್ದಾರಾ? ಎಲ್ಲಿ? ಅಯ್ಯೋ ದೇವ್ರೆ, ಮೆಲ್ಲೆ ಮೆಲ್ಲೆ ಭಾಗ್ಯ, ಎಲ್ಲೂ ಇಲ್ಲ, ನೀನು ಹಿಂದೆನೇ ಇದ್ದಾರೆ. ಹೌದಾ ಶಾಂತಕ್ಕ? ಭಾಗ್ಯ, ಹೇಗಿದ್ಯಮ್ಮ? ನಾನು ಹೋಗ್ಬಿಟ್ಟೆ ಅಂತ ನೀನು ತುಂಬ ಕಷ್ಟಪಟ್ಟರಲ್ಲ. ನಮ್ಮೂರಿಗೆ ಹೋದೆ, ಅಲ್ಲೂ ಮಾಡಿದೆ, ಎಲ್ಲ ಶಾಂತಿ ಹೇಳಿದ್ಲು ನನಗೆ. ಹೌದು, ಎಲ್ಲಿಗೆ ಹೋಗಿದ್ರಿ ಇಷ್ಟು ದಿನ ಶಾಂತಕ್ಕ? ಶಾಂತಕ್ಕನ ಬಂಧನ ಮಾಡಿದ್ರು ಭಾಗ್ಯ. ಬಂಧನ ಮಾಡಿದ್ರಾ? ನಾನು ಹೇಳಿದ ನಿಜ ತಾನೆ? ಯಾರು ಬಂಧನ ಮಾಡಿದ್ರು ಹೇಳಿ ಶಾಂತಕ್ಕ, ಯಾರು ನಿಮ್ಮನ್ನ ಬಂಧನ ಮಾಡಿದ್ದು? ಯಾರು ಮಾಡ್ತಾರಮ್ಮ? ನೀವು ಹಿಂಗೆ ಮಾತಾಡ್ತಾ ಇದ್ರಲ್ಲ, ಇವ್ರ ಅತ್ತೆ ಎಲ್ಲ ಕದ್ದು ಕೇಳಿಸ್ಕೊಂಡು ಗುರೂಜಿ ಇದಾರಲ್ಲ ಅಲ್ಲಿ, ಆ ಗುರೂಜಿ ಹತ್ರ ಹೋಗಿ ನನ್ನ ಬಂಧನ ಮಾಡಿದ್ರು. ನಾನು ಎಷ್ಟೋ ಕೇಳ್ಕೊಂಡೆ, ನಾನು ಶಾಂತಿಗೆ ತುಂಬ ಹೆಲ್ಪ್ ಮಾಡಬೇಕು, ಅವಳು ತುಂಬ ಕಷ್ಟದಲ್ಲಿದೆ. ಆ ಗುರೂಜಿ ನನ್ನ ಆತ್ಮ ಬಂದಷ್ಟೇ ನನ್ನ ಕೆಲಸ, ಬೇರೆ ಯಾವುದು ನನ್ನ ಕೆಲಸ ಅಲ್ಲ ಅಂತ ನನ್ನ ಬಂಧನ ಮಾಡಿದ್ರು. ನಾನು ಇಷ್ಟೇ ಬೇಡ್ಕೊಂಡೆ. ಅವ್ರು ಇಬ್ಬರಿಗೆ ಎಷ್ಟು ಖುಷಿ ಗೊತ್ತಾ? ಹೌದಾ, ನನಗೆ ಗೊತ್ತಿತ್ತು ಇವ್ರು ಏನೋ ಮಾಡಿರ್ತಾರೆ ಅಂತ, ಆದರೆ ನಾನು ಶಾಂತಿ ಹತ್ರ ಹೇಳ್ಕೊಂಡಿಲ್ಲ ಅಷ್ಟೇ. ಹೌದಾ ಭಾಗ್ಯ, ನನ್ನ ಹತ್ರ ಯಾಕೆ ಹೇಳಿಲ್ಲ ಮತ್ತೆ? ಕನ್ಫರ್ಮ್ ಆಗಿತ್ತಿಲ್ಲ ಶಾಂತಿ, ಅದಕ್ಕೆ ಹೇಳಿತ್ತಿಲ್ಲ. ಆದರೆ ಬಂಧನ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಯ್ಯೋ, ಈಗ ನಾನು ಬಂದಾಯ್ತಲ್ಲ ಆಚೆ, ಸರಿತಾ ಅನ್ನೋ ಹುಡುಗಿನೂ ಆಚೆ ಹಾಕಿ ಆಯ್ತು. ಹೌದಾ, ಸರಿತಾನ ಆಚೆ ಹಾಕಿದ್ರಾ? ಹ್ಞೂ, ಶಾಂತಕ್ಕ ಆಚೆ ಕಳಿಸಿದ್ರು. ಇದೆಲ್ಲ ಹೇಗೆ ಸಾಧ್ಯ? ಇದೆಲ್ಲ ಹೇಗೆ ಸಾಧ್ಯ ಅಂದರೆ, ಶಾಂತಕ್ಕ ನಮ್ಮ ಅತ್ತೆ ಮೈಗೆ ಹೋಗ್ಬಿಟ್ಟು ಸರಿತನ ಮೇಲೆ ನೀನು ಹಂಗೆ ಹೋಗು, ಅಲ್ಲಿಂದ ಹೋಗು, ಇಲ್ಲಿಂದ ಹೋಗು ಅಂತ ಬೈದರು. ಎಲ್ಲ ಹೇಳ್ತೀನಿ ಕೇಳಿಸ್ಕೊ. ಈಗ ನಿನ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೌದಾ, ಇಷ್ಟೆಲ್ಲ ಆಯ್ತಾ? ಸರಿಯಾಗಿ ಮಾಡಿದ್ದೀರಾ ಶಾಂತಕ್ಕ ನೀವು. ಮತ್ತೆ ಸುಮ್ಮನೆ ಬಿಡ್ತೀನಾ? ಇನ್ನೂ ಬೇಜಾನ್ ಕೆಲಸ ಇದೆ. ಈಗ ಅವಳ ಗಂಡನ ದಾರಿಗೆ ತರಬೇಕು, ಅತ್ತೆನ ದಾರಿ ತರಬೇಕು. ಅತ್ತೆ ದಾರಿ ತರಕ್ಕೆ ಈಗ ನಡೆಸ್ತಾ ಇದ್ದೀನಿ. ಅತ್ತೆಗೆ ಒಂದಲ್ಲ ಒಂದು ಕಷ್ಟ ಕೊಡ್ತಾನೆ ಇದ್ದೀನಿ. ಈಗ ಅವಳಿಗೆ ಬುದ್ಧಿ ಬರಗಂಟ ಹಿಂಗೆ ಮಾಡ್ತಾ ಇರ್ತೀನಿ. ಇನ್ನು ಅವ್ನ ಗಂಡನ ದಾರಿಗೆ ತರಬೇಕು. ಇವನ್ ಗಂಡನಿಗೆ ನಾಳೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಇದೇ ಜಯಮ್ಮನ ಕೈಯಿಂದ ಬ್ರೇಕಪ್ ಮಾಡಿಸ್ತೀನಿ. ಹೌದಾ, ಹೇಗೆ? ಅದೆಲ್ಲ ನಡೆದ ಮೇಲೆ ಹೇಳ್ತೀನಿ. ನಡೆಯಕ್ಕಿಂತ ಮುಂಚೆ ಹೇಳಿದ್ರೆ ಯಾವ ಕೆಲಸನೂ ಆಗಲ್ಲ. ಹೌದು ಹೌದು ಶಾಂತಕ್ಕ, ನೀವು ಹೇಳೋದು ಸರಿನೇ. ಭಾಗ್ಯ, ಮೆಲ್ಲೆ ಹೇಳು ಶಾಂತಕ್ಕ ಅಂತ. ನಮ್ಮ ಅತ್ತೆಯವ್ರ ಕಿವಿಗೆ ಏನಾದರೂ ಬಿದ್ದುಬಿಟ್ರೆ ಆಮೇಲೆ ಮತ್ತೆ ಬಂಧನ ಮಾಡ್ತಾರೆ. ಬಂಧನ ಖಂಡಿತ ಆಗಲ್ಲ ಬಿಡು, 6 ತಿಂಗಳ ಗಂಟ. ಅದ್ಯಾಕೆ ಶಾಂತಕ್ಕ 6 ತಿಂಗಳ ಗಂಟ ಬಂಧನ ಆಗಲ್ಲ ಅಂತ ಹೇಳ್ತಿದ್ದೀರಾ? ಒಂದು ದೆವ್ವನ 6 ತಿಂಗಳು ಬಂಧನ ಮಾಡಿದ್ಮೇಲೆ ಇನ್ನೊಂದು 6 ತಿಂಗಳು ಬಂಧನ ಮಾಡೋಕ್ಕಾಗಲ್ಲ. ಓ ಹೌದಾ, ಇದು ನನಗೆ ವಿಷಯನೇ ಗೊತ್ತಿಲ್ಲ. ಭಾಗ್ಯ, ಯಾವುದಕ್ಕೂ ನೀನು ಆ ಕಡೆ ತಿರ್ಕೊಂಡೇ ಮಾತಾಡ್ತಿರು, ನನ್ನ ಕಡೆ ನೋಡ್ಕೊಂಡು ಮಾತಾಡಬೇಡಿ. ಮತ್ತೆ ನಿಮ್ಮ ಅತ್ತೆ ಸೌದೆ ಹೊಡ್ತಾ ಇದ್ದಾರೆ, ಆಮೇಲೆ ಅದಕ್ಕೂ ಏನೋ ಒಂದು ಕಿತಾಪತಿ ಮಾಡಿಬಿಡುತ್ತೆ. ನೀವು ಹೇಳ್ತಿರೋದು ಸರಿನೇ. ಆ ಜಯಮ್ಮ ಸಾಮಾನ್ಯದ ಮನಸ್ಸಿ ಮಾತ್ರ ಅಲ್ಲ. ಅಂದಂಗೆ ಇನ್ನು ಮನೆಗೆ ಬಂದಿದ್ದಾರಲ್ಲ ಅವರು ಅಕ್ಕ, ಅವರಿಗೆ ಅವರು ತುಂಬ ಕೆಟ್ಟವರಿದ್ರು ಮೊದಲು. ಆದರೆ ಇವಾಗ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬೆಳಗ್ಗೆ ಅಷ್ಟೇ ಬಂದಿರೋ ಅವರು ತುಂಬ ಒಳ್ಳೆಯ ರೀತಿ ಕಾಣಿಸ್ತಾ ಇದ್ದಾರೆ. ನನಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಾತಾಡೋದ್ರಲ್ಲಾಗಿರ್ಬೋದು. ಈಗ ನೀನು ನೋಡ್ದಲ್ಲ, ಆ ಥರನೇ ಅವ್ರ ತಂಗಿನ ಕೇರೆ ಮಾಡ್ತಾ ಇಲ್ಲ. ಅಂದರೆ ಶಾಂತಕ್ಕ ಹೇಳ್ತಿದ್ದಾರೆ, ಯಾರನ್ನಾದ್ರೂ ನಂಬೇಡ, ಈ ಏನೋ ಮಾಡೋಕ್ಕೆ ಬಂದಿದ್ದಾರೆ, ಏನೋ ಕಿತಾಪತಿ ಇರ್ಬೋದು ಅಂತ. ಹೌದೌದು, ನೀನು ಹೇಳೋದು ಹಾಗೆ ಶಾಂತಕ್ಕ ಹೇಳ್ದಂಗೆ ಮಾಡು. ಜಾಸ್ತಿ ನಂಬಕ್ಕೆ ಹೋಗ್ಬೇಡ. ಏನಾದರೂ ತಲೆಲ್ಲ ಐಡಿಯಾ ಇಟ್ಕೊಂಡಿರ್ಬೇಕು. ಕಿತಾಪತಿ ಮಾಡೋರು ಯಾವತ್ತೂ ಚೇಂಜ್ ಆಗಲ್ಲ. ಇದೇನಕ್ಕೋ ಈ ಥರ ಬಂದಿದೆ ಅಂದರೆ ಏನೋ ಒಂದು ಕಿತಾಪತಿ ಇರ್ಬೋದು. ಬಂದಿದ್ದಲ್ಲ ಅವರೇ, ಕರೆಸ್ಕೊಂಡಿದ್ದು ನಾನು. ನೀವು ಕರೆಸ್ಕೊಂಡ್ರಾ? ಅದೇ ಹೇಳ್ದೆ ನಾನೆಲ್ಲ. ಹೌದೌದು, ಸ್ವಲ್ಪ ಮರ್ತು ಹೋಗೋದಂತ ಆಗಾಗ ನನ್ನ ತಲೆಯಲ್ಲಿ ಯೋಚನೆ ಮಾಡಿ ನನಗೆ ಯಾವತ್ತಿದ್ರೂ ನಿಂದೆ ಯೋಚನೆ ಶಾಂತಿ. ಆ ಮನೇಲಿ ಏನಾದರೂ ಕೆಲಸ ಮಾಡ್ತಿರ್ತೀನಿ, ನಿಂದು ಯೋಚನೆ ಬರ್ತದೆ. ನಮ್ಮ ಅತ್ತೆಯವರು ಅತ್ತೆ ಇದ್ದಾರಲ್ಲ, ನಮ್ಮ ಅಜ್ಜಿ, ಅಯ್ಯೋ ಒಂದು ಕಾಟ ಆದರೂ ಕೊಡ್ತದೆ ನನಗೆ. ಒಂದು 5 ನಿಮಿಷ ಕೂರಂಗಿಲ್ಲ ಬಿಡಂಗಿಲ್ಲ. ಅಯ್ಯೋ ದೇವ್ರೆ. ಆದರೂ ಎಲ್ಲ ಸರಿ ಆಗುತ್ತೆ. ಶಾಂತಕ್ಕ ಬಂದಾಯ್ತಲ್ಲ, ಇನ್ನೇನು ಚಿಂತೆ ಮಾಡೋಂಗಿಲ್ಲ ನೀನು. ಹೌದು, ನನಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ನನಗೆ ನನ್ನ ಶಾಂತಕ್ಕ ಬಂದಿರೋದೇ ಹೆಚ್ಚು. ನೋಡು, ಶಾಂತಕ್ಕ ಬಂದಿದ್ದಕ್ಕೆ ನಮ್ಗೆ ಎಷ್ಟು ಹೆಲ್ಪ್ ಆಯಿತು. ನಿನಗೆ ಆ ಶಾಂತಕ್ಕನ ಒಡವೆಗಳನ್ನ ಕೊಡಿಸಿದ್ದಾರೆ. ಇನ್ನು ಅದರಲ್ಲಿ ಅವರು ಮಗಳನ್ನ ಆಚೆ ಹಾಕ್ಸಿದ್ದಾರೆ. ಅದೆಲ್ಲ ಅವಳಿಗೆ ಗೊತ್ತಾಗಿಲ್ವಾ? ಅದೊಂದು ಗೊತ್ತಾಗ್ತಿಲ್ಲ ನನಗೆ. ಈಗ ಜಯಮ್ಮಗೆ ಅವ್ರ ಮಗಳು ಹೋಗಿದ ಮೇಲೆ ಗೊತ್ತಾಗಿಲ್ವಾ? ಅದನ್ನೇ ಹೇಳ್ತಾ ಇರೋದು. ಅವ್ರ ಮಗಳ ಮೇಲೆ ಚಿನ್ನ ಕತ್ಕೊಂಡು ಹೋದ್ಲು ಅಂತ ಅಪರಾಧ ಹಾಕಿರೋದು. ಓ ಹಾಗೆ ಸರಿ, ಇವಾಗ ಗೊತ್ತಾಯ್ತು, ಎಲ್ಲ ಡೀಟೇಲ್ ಇವಾಗ ಗೊತ್ತಾಯ್ತು. ಏ ಜಯಮ್ಮ, ಸ್ವಲ್ಪ ನೀರು ಕುಡಿಯೇ. ಯಾಕೆ ಹಿಂಗೆ ಉಸಿರು ಕಟ್ಟಿ ಬರ್ತಾ ಇದೆಯಾ? ಕುಡಿತೀನಕ್ಕ. ಮತ್ತೆ ಬಯ್ಯಕ್ಕ, ಅದು ಹೇಳ್ತದೆ ಇದು ಹೇಳ್ತದೆ. ಸ್ವಲ್ಪ ಹೊತ್ತು ಕೂತು ಬಿಡೋಣ. ಶಾಂತಿ, ನೋಡು ಶಾಂತಿ, ಸ್ವಲ್ಪ ಹೊತ್ತು ಕೂತಿದ್ದಾಳೆ ನಿಮ್ಮತ್ತೆ. ಬಿಡಿ ಶಾಂತಕ್ಕ, ಸ್ವಲ್ಪ ಹೊತ್ತು ಕೂರ್ಲಿ. ಒಂದೇ ಉಸಿರಲ್ಲಿ ಹೊರಕಾಗಲ್ಲ. ಎಂಥ ಮನ್ಸಮ್ಮ ನೋಡು, ಎಂಥ ಸತ್ರು ಆಗಿರಲಿ ಅವ್ರ ಮೇಲೆ ಪ್ರೀತಿ ತೋರಿಸ್ತೀಯ. ಅದನ್ನೇ ಶಾಂತಕ್ಕ ನಾನು ಇವ್ರಿಗೆ ಹೇಳೋದು. ಇವಾಗ ಏನು ಮಾತಾಡಬೇಡಿ, ನೀವು ಬಂದಿರೋದು ಗೊತ್ತಾಗ್ತಾ ಇದೆ. ಕೂತಿದ್ದಾಳೆ. ಓಹೋ, ಯಾವುದೋ ಬಿಡಾಡಿ ಬಂದು ಕೂತ್ಕೊಬಿಟ್ಟಿದೆ. ಸ್ವಲ್ಪ ನೀರು ತರಿಸ್ಕೊಂಡು ಕುಡಿತೀನಿ ತಡಿ. ಏ ಶಾಂತಿ, ಸ್ವಲ್ಪ ಕುಡಿಯೋಕೆ ನೀರು ತಗೋಬರೆ. ಜಯಮ್ಮ,
ಅಷ್ಟು ಕರಿತಾ ಇದ್ದೀನಿ ಶಾಂತಿ. ಸುಸ್ತಾಗಿ ಸೌದೆ ಹೊರ್ತಾ ಇದ್ದೀನಿ. ಒಂದ್ಸಲಿಗಂತ ಒಂದ್ ಸ್ವಲ್ಪ ನೀರು ತಂದು ಆಚೆ ಇಡಕ್ಕಾಗಲ್ವಾ ನಿನ್ಗೆ? ಇಲ್ಲ ಅತ್ತೆಯವ್ರೆ, ತರ್ತಾ ಇದ್ದೆ, ಅಷ್ಟೊತ್ತಿಗೆ ಭಾಗ್ಯ ಬಂದ್ಲಲ್ಲ, ಮಾತಾಡ್ಸ್ಕೊಂಡು ಕೂತೆ. ತಡಿ ಒಳಗೆ ಮಾಡ್ತೀನಿ. ಏ ಬಿಡಾಡಿ, ಅಲ್ಲೋಗಿ ಏನ್ ಮಾಡ್ತಿದ್ಯಾ? ನೀರು ಕುಡಿದು ಹೊರಗೆ ಹೋಗಿ ಏನೇ ಮಾಡ್ತಾ ಇದ್ಯಾ? ಇನ್ನೂ ಟೈಮ್ ಆಗಿಲ್ಲ. ಬರ್ತೀನಿ ನೋಡಿ, ನಿಂಗೆ ಮಾಡ್ತೀನಿ. ಅಕ್ಕ ಹೋಯ್ತೀನಿ, ನೀರು ಕುಡ್ಕೊಂಡು ಹೋಯ್ತೀನಿ. ಬೇಗ ಹೋಗು, ನೀರು ಕುಡ್ಕೊಂಡು ಹೋಗಿ ಶಾಂತಿ, ಒಂದು ಗ್ಲಾಸ್ ನೀರು ತಗೋಬರೇ ಫಸ್ಟು. ಹಾಂ ಅತ್ತೆಯವ್ರೆ, ಈಗಲೇ ತರ್ತೀನಿ. ಯಾಕೆ ಜಯಮ್ಮ ಗಾಬರಿ ಆಗಿದ್ಯಾ? ಎಲ್ಲ ಆರಾಮಾಗಿದ್ಯಾ? ಇದೊಂದು ಬೇರೆ. ಎಲ್ಲ ಆರಾಮಾಗಿದೆ. ಯಾಕೆ? ನಿಮ್ಮ ಅತ್ತೆಯವರು ಏನು ಮಾಡ್ತಿದ್ರು? ನಮ್ಮ ಅತ್ತೆಯವರು ಕೆಲಸ ಮಾಡ್ತಾಯಿದ್ರು. ಎಲ್ಲರೂ ಅಷ್ಟೇ, ಅತ್ತೆದೀರ ಕೈಲಿ ಕೆಲಸ ಮಾಡಿಸಿ ಸೊಸೆದೀರ ಆರಾಮಾಗಿ ಆ ಊರು ಈ ಊರು ಆ ಮನೆ ಈ ಮನೆ ಅಂದ್ಕೊಂಡು ತಿರುಗ್ತಾರಿ. ಅಯ್ಯೋ, ನನ್ನ ಕೆಲಸ ನಾನು ಮಾಡ್ಬಿಟ್ಟು ಬಂದಿದ್ದೀನಿ. ಅತ್ತೆ ಕೆಲಸ ಏನಿದೆ ಅತ್ತೆ ಮಾಡ್ತಾ ಇದ್ದಾರೆ, ನಾನು ನನ್ನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಯಾಯ್ತೇನೆ? ಅಯ್ಯೋ, ಈ ಅಕ್ಕ ಬೇರೆ. ತಗೊಳ್ಳಿ ಅತ್ತವ್ರೆ. ಅಯ್ಯೋ, ಕೊಡು ಒಂದು ಬಾಟ್ಲಲ್ಲಿ ಆಚೆ ನೀರು ತುಂಬಿಕ್ಕು. ಬೇಗ ಅಡುಗೆ ಮಾಡಿ ಹೊಟ್ಟೆಸಿದ ಉಂಟು. ಬೆಳಗ್ಗೆ ತಿಂದಿದ್ದು ಚಪಾತಿ ನನ್ನ ಕೈಲಿ ಆಗ್ತಿಲ್ಲ, ಸುಸ್ತಾಗ್ತಿದೆ. ಸೌದೆ ಹೊತ್ತು ಒಂದು ಸ್ವಲ್ಪ ರೈಸು, ಒಂದು ಸ್ವಲ್ಪ ಏನಾದರೂ ಮಾಡು ಸಾಂಬಾರನ್ನ. ಸರಿ ಅತ್ತವ್ರೆ, ತಗೊಳ್ಳಿ, ನೀರು ಕುಡೀರಿ. ತಗೋ ನಾ ಹೋಯ್ತೀನಿ. ಬೇಗ ಅಡುಗೆ ಮಾಡಿ ಕರಿ. ಸರಿ ಅತ್ತವ್ರೆ, ಮಾಡ್ತೀನಿ. ಸರಿಯಾಗಿ ಬುದ್ಧಿ ಕಳಿಸಿದೆ ಶಾಂತಕ್ಕ. ಬಂತ ಜೋರ್ ಮಾಡ್ತಾಳಾ? ಬಿಡ್ತೀನ ನಾನು ಸುಮ್ಮನೆ? ಅಯ್ಯೋ ರಾಮ, ಇದು ಆಗಾಗ ತಲೆನೋಯ್ತಾ ಉಂಟಲ್ಲ. ಶಾಂತಿ ಹತ್ರ ಟ್ಯಾಬ್ಲೆಟ್ ಇದ್ರೆ ಕೇಳ್ಕೊಂಡು ಕುಡಿಬೇಕು. ಸ್ವಲ್ಪ ತಡಿ, ಕುಡಿದ್ಬಿಟ್ಟು ಬಂದು ಬಟ್ಟೆ ಹೋಗಿದ್ದೀನಿ. ನೆನೀತಾ ಇರಲಿ ಬಟ್ಟೆ. ಶಾಂತಿ, ಹೇಳಿ ಅತ್ತವ್ರೆ. ಯಾಕೋ ಆಗ್ಲಿಂದ ಸ್ವಲ್ಪ ಅಂತ ತಲೆನೋವು ಬಿಟ್ಟು ಬರ್ತಾ ಉಂಟು. ಏನಂತ ಗೊತ್ತಾಯ್ತಲ್ಲ. ತಲೆನೋವು ಏನಾದರೂ ಟ್ಯಾಬ್ಲೆಟ್ ಇದ್ರೆ ಕೊಡು. ಅಯ್ಯೋ ಶಾಂತಿ, ತಲೆನೋವು ಟ್ಯಾಬ್ಲೆಟ್ ಕೊಟ್ಬಿಟ್ಟಿಯಾ? ಅವ್ರಿಗೆ ಏನಾದರೂ ಕಷಾಯ ಏನಾದರೂ ಮಾಡಿಕೊಡು. ಯಾಕಂದರೆ ನಾನು ಅವ್ರ ಮೈಗೆ ಆಗಾಗ ಹೋಗ್ತೀನಲ್ಲ, ಅದಕ್ಕೆ ಅವ್ರಿಗೆ ತಲೆನೋಯಿಸ್ದಂಗೆ ಆಗುತ್ತೆ. ಏನೂ ಇಲ್ಲ, ಒಂದು ಸ್ವಲ್ಪ ವಿಕ್ಸ್ ಹಚ್ಕೊಳ್ಳಿ ಅಂತ ಹೇಳು. ಅಯ್ಯೋ ಅತ್ತೆಯವ್ರೆ, ಅದಕ್ಕೆಲ್ಲ ಯಾಕೆ? ತಲೆನೋವಿಗೆ ಜಾಸ್ತಿ ಟ್ಯಾಬ್ಲೆಟ್ಗಳು ಕುಡಿಬಾರ್ದು, ಇನ್ನೂ ಜಾಸ್ತಿ ತಲೆನೋಯ್ತದೆ. ಸ್ವಲ್ಪ ವಿಕ್ಸ್ ಕೊಡ್ತೀನಿ, ಹಚ್ಕೊಳ್ಳಿ. ಅದೇನೂ ಇಲ್ಲ, ಅದೊಂದು ಸ್ವಲ್ಪ ತಲೆನೋವು ಇರುತ್ತೆ, ಏನೂ ಆಗಲ್ಲ. ಒಂದು ಸ್ವಲ್ಪ ವಿಕ್ಸ್ ಕೊಡ್ತೀನಿ, ಹಚ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ. ಹೌದಾ? ವಿಕ್ಸ್ ಹಚ್ಕೊಂಡ್ರು ಕಡಿಮೆ ಆಗುತ್ತೇನೋ. ಒಂದು ಸ್ವಲ್ಪ ವಿಕ್ಸ್ ತಂದು ಕೊಡಮ್ಮ. ನನ್ನ ಹತ್ರ ಇಲ್ಲ, ವಿಕ್ಸ್ ತಂದಿಲ್ಲ ನಾನು. ಸರಿ, ಇವಾಗಲೇ ತಗೋಬರ್ತೀನಿ. ಅಯ್ಯೋ ಪಾಪ. ಬನ್ನಿ ಕುತ್ಕೊಳ್ಳಿ, ಯಾಕೆ ನಿಂತ್ಕೊಂಡಿದ್ದೀರಾ?